ಅಥಣಿ ಪ್ರತ್ಯೇಕ ಜಿಲ್ಲೆಗೆ ಶಕ್ತಿ ಹೋರಾಟಕ್ಕೆ ಹೊಸ ತಿರುವು. ಪ್ರತ್ಯೇಕ ಅಥಣಿ ಜಿಲ್ಲೆಗಾಗಿ ನಡೀತಾ ಇರುವ ಹೋರಾಟದ ಕಾವು ತೀವ್ರಗೊಂಡಿದ್ದು, ಇಂದು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರೊಂದಿಗೆ ಸ್ವಾಮೀಜಿಗಳು, ರೈತರು, ಸೈನಿಕರು ಮತ್ತು ವ್ಯಾಪಾರಸ್ಥರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆದು ಪ್ರತ್ಯೇಕ ಅಥಣಿ ಜಿಲ್ಲೆಯ ಬೇಡಿಕೆಯನ್ನು ಬಲವಾಗಿ ಮಂಡಿಸಿದರು. ಬಳಿಕ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಪ್ರಶಾಂತ್ ತೋಡಕರ್ ಹಾಗೂ ರವಿ ಅಣ್ಣ ಪೂಜಾರಿ ಹಾಗೂ ಶಶಿಕಾಂತ್ ಪಡಸಲಗಿ, ಗುರೂಜಿ, ಪುಟ್ಟು ಅಣ್ಣ ಹಾಗೂ ಮಂಜು ಹುಳಿಕಟ್ಟಿ, ಎಲ್ಲಾ ರೈತರು, ಮಾಜಿ ಸೈನಿಕರು, ತಾಲೂಕಿನ ಜನಸಾಮಾನ್ಯರು ಬೆಂಬಲದಿಂದ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ. ಅಧಿವೇಶನದಲ್ಲಿ ನಮ್ಮ ಭಾಗದ ಜನಪ್ರತಿನಿಧಿಗಳು ಈ ವಿಷಯದ ಬಗ್ಗೆ ಧ್ವನಿ ಎತ್ತುತ್ತಾ ಇರುವುದು ಸ್ವಾಗತಾರ್ಹ ಅಂತ ಹೇಳಿದ್ರು. ಇನ್ನು ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯ ಅಪ್ಪು ಪೂಜಾರಿ ಮಾತನಾಡಿ, ನಮ್ಮ ಹೋರಾಟಕ್ಕೆ ಜನಪ್ರತಿನಿಧಿಗಳು ಧ್ವನಿಗೂಡಿಸುತ್ತಿದ್ದಾರೆ. ಅಥಣಿ ಪ್ರತ್ಯೇಕ ಜಿಲ್ಲೆಯಾಗಲಿದೆ ಎಂಬ ಆಶಾಭಾವನೆ ಮೂಡಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ವರದಿಗಾರರು ಶಿವರಾಯ ಕರಕರಮುಂಡಿ. ಜನತೆಗೆ ಈ ಒಂದು ನಾವೇನು ಜಿಲ್ಲಾ ಹೋರಾಟಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದೀವಿ, ಸಂಪೂರ್ಣವಾಗಿ ಅಥಣಿ ತಾಲೂಕಿನ ಜನತೆಗೆ ನಾವು ವ್ಯಾಪಕವಾಗಿ ಬೆಂಬಲವನ್ನು ಸೂಚಿಸಿದ್ದಕ್ಕಾಗಿ ನಮ್ಮ ಜಿಲ್ಲಾ ಹೋರಾಟಗಾರರ ಪರವಾಗಿ ಮತ್ತೆ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋದರೊಂದಿಗೆ ಇವತ್ತೇನು ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಒಂದು ಪ್ರತಿಭಟನೆಯ ಕೂಗು ಯಾವ ಮಟ್ಟಕ್ಕಿತ್ತಪ್ಪ ಅಂತಂದರೆ, ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾನ್ಯ ನಮ್ಮ ಸ್ಥಳೀಯ ಶಾಸಕರನ್ನು ತಮ್ಮ ಹತ್ರ ಕರೆಸಿಕೊಂಡು ಇಲ್ಲಿ ಜಿಲ್ಲಾ ಹೋರಾಟಕ್ಕೆ ಕೂಡಿರ್ತಕ್ಕಂಥ ಎಲ್ಲ ನಿಯೋಗವನ್ನು ಕರೆದುಕೊಂಡು ನಾಳೆ ಮಧ್ಯಾಹ್ನ ತಮ್ಮನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಖುಷಿ ವಿಚಾರ ಏನಂತಂದರೆ, ಇವತ್ತೇನು ಎಲ್ಲ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರಾಜ್ಯ ರೈತ ಸಂಘ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಈ ಎಲ್ಲ ಒಂದು ಸಂಘಟನೆಗಳ ಒಂದು ಒತ್ತಡಕ್ಕೆ ಮಣಿದಿರುವ ಸರ್ಕಾರ ನಾಳೆ ನಮಗೆ ಜಿಲ್ಲಾ ಒಂದು ಹೋರಾಟದ ಕೂಗಿಗೆ ಮನವಿಗೆ ಸ್ಪಂದಿಸಲಿಕ್ಕೆ ನಮಗೆ ನಿಯೋಗಕ್ಕೆ ನಾಳೆ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಒಂದು ನಾವು ನಿಯೋಗವನ್ನು ಕರೆದುಕೊಂಡು ನಾಳೆ ಮನವಿಯನ್ನು ಕೊಟ್ಟು ಬರ್ತಕ್ಕಂಥ ದಿನಮಾನಗಳಲ್ಲಿ ಅಥಣಿಯನ್ನು ಜಿಲ್ಲೆ ಮಾಡುವವರೆಗೆ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಈ ಹೋರಾಟದ ಕೂಗನ್ನು ಮುಖ್ಯಮಂತ್ರಿಗಳವರೆಗೂ ತಲುಪಿಸಿರ್ತಕ್ಕಂಥ ತಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ನಾಳೆ ಮತ್ತೆ ನಾವು ನಿಯೋಗವನ್ನು ಬೆಳಗಾವಿಗೆ ಒಯ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಸ್ವರೂಪವನ್ನು ಪಡೆದುಕೊಳ್ಳೋ ಮುಂಚೆನೇ ಸರ್ಕಾರ ಎಚ್ಚೆತ್ತುಕೊಂಡು ನಮಗೇನಾಯಿತು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಲು ಒಂದು ನಿಯೋಗ ಒಂದು ಸಮಯ ಅವಕಾಶನ ಸ್ಥಳೀಯ ಶಾಸಕರ ಮುಖಾಂತರ ಒಂದು ಆಹ್ವಾನವನ್ನು ನೀಡಿದ್ದಾರೆ. ಆ ಆಹ್ವಾನಗಳನ್ನು ನಾಳೆ ನಾವು ಅವರ ರೂಪರೇಷೆಗಳನ್ನು ಆಲಿಸಿ ನಮಗೆ ಸೂಕ್ತ ಎನಿಸಿದರೆ ನಮ್ಮ ಹೋರಾಟನ ಬಿಡ್ತೀವಿ. ಇಲ್ಲ ಅವ್ರ ಸಮಸ್ಯೆ ಅವರ ಹೇಳಿಕೆಗಳ ನಮ್ಮ ಜಿಲ್ಲಾ ಹೋರಾಟಕ್ಕೆ ಇದರಾದ ಸಮಸ್ಯೆಗಳಾದರೆ ನಾವು ಜಿಲ್ಲಾ ಹೋರಾಟ ನಿರಂತರವಾದ ಮತ್ತು ಉಗ್ರವಾದ ಸ್ವರೂಪದ ಹೋರಾಟವನ್ನು ಕೈಗೊಳ್ತೀವಿ ಅಂತ ಹೇಳಕ್ಕೆ. ನಮ್ಮ ಪಕ್ಕದ ಕ್ಷೇತ್ರ ರಾಜು ಕಾಯ್ಗೋರು ಚಿಕ್ಕೋಡಿ ಜಿಲ್ಲೆ ಮಾಡಿಸ್ತಾರೆ. ಅದಕ್ಕೆ ಈಗ ಅವರು ಹಿಂದೆ 2024ರಾಗ ಅಥಣಿ ಜಿಲ್ಲೆ ಆಗಲಿ ಅಂತ ಹೇಳಿದ್ರು. ಈಗ ಚಿಕ್ಕೋಡಿ ಜಿಲ್ಲೆ ಆಗಲಿ ಅಂತ ಹೇಳ್ತಾರೆ. ಅವ್ರು ಯಾವ ರೀತಿ ಹೇಳಿಕೆ ಹೇಳತ್ತಾರ ಅದಕ್ಕೆ ನಾವು ನಮ್ಗೆ ತಿಳಿವತ್ತು ಯಾವ ಉದ್ದೇಶಕ್ಕಾಗಿ ಹೇಳಕತ್ತಾರ. ಯಾಕಂದ್ರೆ ತಮ್ಮ ಹೆತ್ತ ತಾಯಿ ತಾವು ಬೆಳೆದಂಥ ಕ್ಷೇತ್ರದ ಅಭಿವೃದ್ಧಿಯನ್ನು ಬಯಸದೆ ಬೇರೆ ಕ್ಷೇತ್ರದ ಅಭಿವೃದ್ಧಿ ಬಯಸ್ಲತ್ತಾರ. ಹೆಚ್ಚಿನ ಅವರಿಗೆ ದೇವರ ಒಳ್ಳೆಯ ಬುದ್ಧಿ ಕೊಡಲಿ. ಅಥಣಿ ಜಿಲ್ಲೆಗೆ ತಾವು ಬೆಳೆಸಿದಂಥ ನಾಡು ನುಡಿಗೆ ಜಿಲ್ಲೆಗಾಗಿ ಘೋಷಣೆಗಾಗಿ ಅವರ ನಮ್ಮ ಇಚ್ಛಾ ವ್ಯಕ್ತಪಡಿಸ್ತಿದ್ದಾರೆ. ಇದರಲ್ಲಿ ಏನಾದರೂ ರಾಜಕೀಯ ಪ್ರಭಾವ ಅವ್ರ ಮೇಲೆ ಬೀರುತ್ತೆ, ಹೆಂಗೆ ಬೀರಿರ್ಬೋದು. ಯಾಕಂದ್ರೆ ಈಗಾಗಲೇ ಸ್ಥಳೀಯ ಮುಖಂಡರು ತಮ್ಮ ಪಕ್ಷಕ್ಕಾಗಿ ತಮ್ಮ ಕ್ಷೇತ್ರಕ್ಕಾಗಿ ವಿವಿಧ ಬೇಡಿಕೆಗಳು ಇಡಾಕತ್ತಾರ. ಅವರು ಯಾವ ಉದ್ದೇಶಕ್ಕಾಗಿ ಅದು ಹೇಳಿಕೆ ಕೊಟ್ಟಾರ ನಮಗಿಲ್ಲ ಗೊತ್ತಾಗಿಲ್ಲ. ಆದ್ರೆ ಅದು ನಾವು ಅದನ್ನು ಖಂಡಿಸ್ತೀವಿ. ಯಾಕಂದ್ರೆ ಅವ್ರ ತಾಲೂಕು ಮಾಡೋಕೆ ಅಥಣಿ ಕ್ಷೇತ್ರದ ಜನರ ಹೋರಾಟ ಮಾಡಿ ತಾಲೂಕು ನೀಡಿದ್ದಾರೆ. ಆ ತಾಲೂಕದ ಋಣಕ್ಕಾಗಿ, ಆ ಕ್ಷೇತ್ರದ ಋಣಕ್ಕಾಗಿ ಅವ್ರು ಅಥಣಿ ಜಿಲ್ಲೆಗೆ ಬೆಂಬಲ ಪಡಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾರೆ. ಅಥಣಿ ಜನ ನಿಮ್ಗೆ ಯಾವ ರೀತಿ ಬೆಂಬಲ ನೀಡಿದ್ರು? ಅಥಣಿ ಜನ ಈಗ ಒಳ್ಳೆ ರೀತಿ ಬೆಂಬಲ ಕೊಟ್ಟಾರ. ಸಾರ್ವಜನಿಕರು ಯಾವ ರೀತಿ ಬೆಂಬಲ ಕೊಡ್ತಾರ ಆ ರೀತಿ ಮೇಲೆ ನಮ್ಮ ಹೋರಾಟದ ರೂಪರೇಷೆಗಳು ಬದಲಾಗ್ತಾವೆ. ಇನ್ನೂ ಹೆಚ್ಚಿನ ಮುಖ್ಯಮಂತ್ರಿ ನಮ್ಮ ಬೇಡಿಕೆ ಸ್ಪಂದನೆಗೆ ಸ್ಪಂದಿಸ ಹೋದರೆ ಉಗ್ರ ರೂಪದ ಹೋರಾಟ ತಗೋತೀವಿ. ಎಲ್ಲ ಸರ್ಕಾರಿ ಕಚೇರಿಗಳನ್ನು ಮುತ್ತಿಗೆ ಹಾಕುವಂಥ ನಮ್ಮ ಇದರ ಯೋಜನೆ ಇತ್ತು. ಆ ಯೋಜನೆಗೆ ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ಈಗ ಒಂದು ನಿರ್ಣಯ ತಗೊಂಡಿದ್ದು ಹೇಳ್ತೀವಿ. ಒಂದು ವೇಳೆ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಮಾಡಿದರೆ ನಾವು ಚಿಕ್ಕೋಡಿಗೆ ಯಾವುದೇ ಕಾರಣಕ್ಕೆ ನಾವು ಸೇರೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ನಮಗೆ ರಕ್ತ ಕ್ರಾಂತಿಯನ್ನು ಮಾಡ್ತೀವಿ. ಯಾವ ತ್ಯಾಗ ಬಲಿದಾನಕ್ಕೆ ನಾವು ಸಿದ್ಧದೀವಿ. ಉಳಿದಾದರೆ ನಮಗೆ ಚಿಕ್ಕೋಡಿ ಬೇಡ, ನಮ್ಮ ಬಿಜಾಪುರ ಸೇರಿಸೋದು ಒತ್ತಾಯ ಮಾಡ್ತೀವಿ. ಯಾಕಂದರೆ ಈಗಾಗಲೇ
ಅಲ್ಲಿ ರೈತರಿಗೆ ಅನುಕೂಲ ಅದಾವ. ಒಣ ಬೇಸಾಯ ರೈತರಿಗೆ ಅನುಕೂಲ ಆಗುವಂಥ ಯೋಜನೆಗಳು ಇರೋದ್ರಿಂದ ಸಮೀಪ ಆಗೋದ್ರೆ ಬಿಜಾಪುರಕ್ಕೆ ಬೇಡಿಕೆ ಇಡ್ತೀವಿ. ನಮ್ಗೆ ಯಾರ್ಯಾರು ಬೆಂಬಲ ನೀಡ್ಯಾರಿ? ಈಗ ನಮಗೆ ತೆರದಾಳ ತಾಲೂಕು ಹೋರಾಟ ಸಮಿತಿಯವರು ಸಾವಳಗಿ, ಹರಗೇರಿ, ತೆಲಸಂಗ ಅನೇಕ ಸ್ಥಳೀಯ ತಾಲೂಕಿನ ಜನರು ನಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ. ತಮ್ಮ ಹೆಸರು? ಪ್ರಶಾಂತ್ ತೋರ್ಕರ್, ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ. ಅಥಣಿ ಜಿಲ್ಲೆಯನ್ನು ಮಾಡಲಿಕ್ಕೆ ಎಲ್ಲ ಒಂದು ಕನ್ನಡ ಪರಿಷತ್, ರೈತ ಪರಿಷತ್ ಹಾಗೂ ತಾಲೂಕಿನ ಎಲ್ಲ ವ್ಯಾಪಾರಿ ಈಗ ನಮ್ಮ ಜಿಲ್ಲಾ ಅಥಣಿ ಹೋರಾಟಕ್ಕೆ ಬೆಂಬಲ ಕೊಡುವಂತ ಹಿರಿಯರಂತ ಸಿದ್ದರಾಮಯ್ಯನವ್ರಿಗೆ ವಿನಂತಿಯನ್ನು ಮಾಡ್ತೀವಿ. ತಾಲೂಕು ಬೆಳಗಾವಿಯಿಂದ ಅದಕ್ಕಾಗಿ ಇವತ್ತಿನ ದಿವಸ ಬೆಳಗಾವಿ ಅಥಣಿಯನ್ನು ಜಿಲ್ಲಾ ಮಾಡಬೇಕಂತ ಈ ಹೋರಾಟದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮತ್ತು ಇಡೀ ಅಥಣಿನ ಬಂದ್ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಮಾನ್ಯ ಮಾಜಿ ಶಾಸಕರಾದ ಡೋಂಗರರಾವ್ ಸಾಹೇಬ್ರೆ, ನಮ್ಮ ಇವತ್ತಿನ ದಿವಸ ಅಥಣಿ ಜಿಲ್ಲಾ ಆಗಬೇಕು. ಘೋಷಣೆಯನ್ನು ಆಗೋ ತನಕ ಈ ಹೋರಾಟ ನಡೀಬೇಕಂದ್ರೆ ನಮ್ದು ಸಂಪೂರ್ಣ ಬೆಂಬಲದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಥಣಿ ಜಿಲ್ಲಾ ಯಾಕೆ ಆಗ್ಬೇಕಂದ್ರೆ ಬೆಳಗಾವಿಯಿಂದ ಸರ್ವಸಾಧಾರಣವಾಗಿ 150 ಕಿಲೋಮೀಟರ್ ದೂರದ ಮತ್ತು ಇಲ್ಲಿ ಸುತ್ತಮುತ್ತಲಿನ ಜಿಲ್ಲಾ ಆಗಬೇಕಾದ್ರೆ ಎಲ್ಲ ರೀತಿಯಿಂದ ಎಲ್ಲಾ ಸೌಲಭ್ಯಗಳು ಮತ್ತು ಎಲ್ಲಾ ರೀತಿಯಿಂದ ಪಕ್ಷಾತೀತವಾಗಿ ಹಾಗೂ ಎಲ್ಲ ರಾಜಕಾರಣಿಗಳು ಭಾಗಿಯಾಗಿ ನಮ್ಮ ಅಥಣಿ ಜಿಲ್ಲೆ ಆಗೋವರೆಗೂ ನಾವು ಹೋರಾಟ ಮಾಡುತ್ತೇವೆ ಅಂತ ಇಂದು ಹೋರಾಟವನ್ನು ಮಾಡುತ್ತಿದ್ದೇವೆ. ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಕಡೆ ಗಮನ ಕೊಟ್ಟು ಗೋಕಾಕ್ ಚಿಕ್ಕೋಡಿ ಹೇಗೆ ಜಿಲ್ಲಾ ಆಗುತ್ತದೆ ಹಾಗೂ ನಮ್ಮ ಅಥಣಿ ಜಿಲ್ಲೆ ಮಾಡಬೇಕಂತ ಕೇಳಿಕೊಳ್ಳುತ್ತೇವೆ. ಯಾಕಂದ್ರೆ ವಿಸ್ತೀರ್ಣದಲ್ಲಿ ಅಥಣಿ ಜಿಲ್ಲೆ ಹೆಚ್ಚಿರುವುದರಿಂದ ಹಾಗೂ ಅಥಣಿಯಿಂದ ಬೆಳಗಾವಿಗೆ ಹೋಗಿ ಬರಲು ನಮ್ಮ ಎಲ್ಲ ರೈತರಿಗೂ ಹಾಗೂ ದಲಿತ ಬಡವರಿಗೂ ತುಂಬಾ ತೊಂದರೆ ಆಗುತ್ತಿದೆ. ದಯಮಾಡಿ ಅಥಣಿಯನ್ನು ಜಿಲ್ಲೆಯನ್ನು ಮಾಡಬೇಕು. ಇಲ್ಲವಾದರೆ ಒಂದು ವೇಳೆ ಅಥಣಿ ಜಿಲ್ಲೆ ಮಾಡದೆ ಹೋದರೆ ನಮ್ಮ ಎಲ್ಲ ಸಂಘಟನೆಯವರು ಜಾತ್ಯತೀತ ಪಕ್ಷಾತೀತವಾಗಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಈ ಮುಖಾಂತರ ಹೇಳುತ್ತೇವೆ. ವಕೀಲರು ಅಥಣಿ.